ಮೆಗ್ನೇಷಿಯಂ ಗ್ಲೈಸೋನೇಟ್. ಸುಮಾರು ಜನ ಇದನ್ನ ಸ್ಲೀಪಿಂಗ್ ಪಿಲ್ ಅಂತ ಅನ್ಕೊಂಡ್ಬಿಡ್ತಾರೆ. ನಿದ್ದೆ ಬರ್ತಾ ಇಲ್ವಾ, ಊಟ ಆದ್ಮೇಲೆ ನಿದ್ದೆಗಿಂತ ಮುಂಚೆ ಇದನ್ನ ಈ ಟ್ಯಾಬ್ಲೆಟ್ ನ ತಗೊಳ್ಳಿ ಅಂತ ಸಜೆಷನ್ ಮಾಡಿರ್ತಾರೆ. ಬಟ್ ನಾನು ಇದನ್ನ ಯಾರೆಲ್ಲ ತಗೊಬೇಕು, ಯಾರೆಲ್ಲ ತಗೊಬಾರ್ದು, ಇರೋ ಬೆನಿಫಿಟ್ಸ್ ಡಿಸ್ಅಡ್ವಾಂಟೇಜಸ್ ಎರಡು ಕೂಡ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈಗಲೇ ನನ್ನ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ. ಫಸ್ಟ್ ನೋಡಿ, ಇದರಲ್ಲಿರೋ ಅಡ್ವಾಂಟೇಜಸ್ ನ ಹೇಳ್ತೀನಿ. ಜಿಮ್ಗೆ ಹೋಗೋರಿಗೆ ಒಂದು ಬೆಸ್ಟ್ ಪಿಲ್ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ನಿಮ್ಮ ಮಸಲ್ ರಿಕವರಿಗೆ ಆಗಿರ್ಬೋದು, ಇಲ್ಲ ಅಂತಂದ್ರೆ ನಿಮ್ನ ಸ್ಟ್ರೆಸ್ ಕಡಿಮೆ ಮಾಡಿ ನಿಮ್ದು ಕ್ವಾಲಿಟಿ ಆಫ್ ಸ್ಲೀಪ್ ನ ಇನ್ಕ್ರೀಸ್ ಮಾಡೋದ್ರಲ್ಲಿ ಆಗ್ಬೋದು, ಮಸಲ್ ಕ್ರಾಂಪ್ ನ ಕಡಿಮೆ ಮಾಡೋದ್ರಲ್ಲಿ ಆಗಿರ್ಬೋದು. ಇದನ್ನ ನೈಟ್ ಟೈಮ್ ಅಲ್ಲಿ ಊಟ ಆದ್ಮೇಲೆ ನಿಮ್ಗೆ ತಗೊಳೋದ್ರಿಂದ ನಿಮ್ ಸ್ಲೀಪ್ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ. ಮಾರ್ನಿಂಗು ಎನರ್ಜಿ ಆಗಿರ್ಬೋದು, ಪಂಪ್ಗೆ ಸ್ವಲ್ಪ ಹೆಲ್ಪ್ ಮಾಡುತ್ತೆ. ಇನ್ನೊಂದು, ಇದರಿಂದ ಯಾವುದೇ ರೀತಿ ವೆಯ್ಟ್ ಗೇನ್ ಆಗಲಿ ವೆಯ್ಟ್ ಲಾಸ್ ಆಗಲಿ ಆಗೋದಿಲ್ಲ. ಜಸ್ಟ್ ನಮ್ದು ಮಸಲ್ ರಿಲ್ಯಾಕ್ಸ್ ಆಗೋದಕ್ಕೆ ಮತ್ತೆ ರಿಕವರಿಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಡಿಸ್ಅಡ್ವಾಂಟೇಜ್ ಏನು ಅಂತಂದ್ರೆ, ಇದನ್ನ ತಗೊಳೋದ್ರಿಂದ ಡೋಸೆಗಿಂತ ಜಾಸ್ತಿ ತಗೊಂಡಾಗ ಖಂಡಿತವಾಗ್ಲೂ ಪ್ರಾಬ್ಲಮ್ ಅನ್ನೋದು ಹಾಗೆ ಆಗುತ್ತೆ. ನೋಡಿ, ಪರ್ ಪರ್ಸನ್ಗೆ ಎಷ್ಟು ಬೇಕು, ಎಷ್ಟು mg ಬೇಕು ಅಂತ ಹೇಳ್ತೀನಿ. ಮೆನ್ಗೆ 400 mg ಬೇಕಾಗಿರುತ್ತೆ, ವುಮೆನ್ಗೆ 300 mg ಬೇಕಾಗಿರುತ್ತೆ. ಅದು ಡೋಸೇಜ್ನ ಅದನ್ನ ಬಿಟ್ಟು ನೀವು ಎಕ್ಸೆಸ್ ಆಗಿ ತಗೊಂಡಾಗ ನಿಜವಾಗ್ಲೂ ಸೈಡ್ ಎಫೆಕ್ಟ್ಸ್ ಆಗೇ ಆಗುತ್ತೆ. ಏನು ಅಂತಂದ್ರೆ ವಾಮಿಟಿಂಗ್ ಆಗಿರ್ಬೋದು, ಇಲ್ಲಾಂದ್ರೆ ನಿಮ್ ಸ್ಟಮಕ್ ಅಪ್ಸೆಟ್ ಆಗಿರ್ಬೋದು, ಈ ತರ ಪ್ರಾಬ್ಲಮ್ಗಳಾಗುತ್ತೆ. ಕೆಲವೊಂದು ಇದು ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ ಅಂತಾನು ಹೇಳ್ತಾ ಇಲ್ಲ, ಬಟ್ ಕೆಲವೊಬ್ಬರಿಗೆ ಆಗುತ್ತೆ ಪ್ರಾಬ್ಲಮ್. ಇದನ್ನ ಯಾರು ತಗೊಂಬೇಡಿ ಅಂತ ಹೇಳ್ತಾ ಇದ್ರೆ, ನಿಮ್ಗೆ ಈಗಾಗಲೇ ಏನಾರ ಕಿಡ್ನಿ ಪ್ರಾಬ್ಲಮ್ ಇದೆಯಾ, ಇಲ್ಲಾಂದ್ರೆ ಹಾರ್ಟ್ ಪ್ರಾಬ್ಲಮ್ಸ್ ಇದೆಯಾ, ನೀವು ಈಗಾಗಲೇ ಮೆಗ್ನೇಷಿಯಂ ರಿಲೇಟೆಡ್ ಏನಾರ ಸಪ್ಲಿಮೆಂಟ್ಸ್ ನ ಯೂಸ್ ಮಾಡ್ತಾ ಇದ್ರೆ ಯೂಸ್ ಮಾಡಕ್ ಹೋಗ್ಬೇಡಿ. ಮೇನ್ ನಿಮ್ಗೆ ಏನಾದ್ರು ಲೋ BP ಪ್ರಾಬ್ಲಮ್ ಇತ್ತು ಅಂದ್ರೂ ಕೂಡ ತಗೊಳಕ್ ಹೋಗ್ಬೇಡಿ. ಇದನ್ನ ಜಾಸ್ತಿ ಡೋಸೇಜ್ಗಿಂತ ಜಾಸ್ತಿ ತಗೊಳೋದ್ರಿಂದ ಬ್ಲಡ್ ಪ್ರೆಷರ್ ಕೂಡ ಲೋ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದೀನಿ. ನಾನು ಯೂಸ್ ಮಾಡ್ತಿರೋ ಟ್ಯಾಬ್ಲೆಟ್, ಇದರಲ್ಲಿ ಏನ್ ಬೆನಿಫಿಟ್ಸ್ ಇದೆ, ಡಿಸ್ಅಡ್ವಾಂಟೇಜ್ ಇದೆ, ಎರಡು ಕೂಡ ಹೇಳಿದೀನಿ. ತಗೊಳೋದು ಬಿಡೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನೊಂದು, ಬ್ಲೈಂಡ್ ಆಗಿ ಒಬ್ರು ಹೇಳ್ತಾ ಇದಾರೆ ಅಂತಂದ್ರೆ ಯಾವುದೇ ರೀಸನ್ಗೂ ತಗೊಳಕ್ ಹೋಗ್ಬೇಡಿ. ಅದ್ರ ಬಗ್ಗೆ ರಿಸರ್ಚ್ ಮಾಡಿ, ಇಲ್ಲ ನಿಮ್ಗೆ ಮೆಗ್ನೇಷಿಯಂದು ಪ್ರಾಬ್ಲಮ್ ಇದೆಯಾ, ಅದ್ರ ಮೇಲೆ ಡಿಪೆಂಡ್ ಆಗಿ ನೀವು ಟ್ಯಾಬ್ಲೆಟ್ ನ ಯೂಸ್ ಮಾಡಿ. ಥ್ಯಾಂಕ್ ಯು.